ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸಿಂಪಲ್ ಲಾಗ್ಸ್. ಇವತ್ತಿನ ಡೇ ಲಾಗ್ ಶುರು ಮಾಡೋಣ. ನಾನು ಬೆಳಗ್ಗೆ 6 o'clock ಇವತ್ತಿನ ಡೇ ಶುರು ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಈ ನಡುವೆ ಡೈಲಿ ವ್ಲಾಗ್ ಮಾಡೇ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಡೇ ಶುರು ಮಾಡ್ತಾಯಿದ್ದೀನಿ. ಇವತ್ತು ಮಗಂದು ಫಸ್ಟ್ ಡೇ ಸ್ಕೂಲು, ಯಾಕೆಂದರೆ ಇಷ್ಟು ದಿನದಿಂದ ಹಾಲಿಡೇ ಇತ್ತು. ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಇವತ್ತಿನ ಡೈಲಿ ವ್ಲಾಗ್ ಮಾಡೋಣ ಅಂತ. ಈ ನಡುವೆ ಎಲ್ಲ ಅಕ್ಕ ಮನೆ ಮತ್ತು ಊರು ಇದೇ ಥರನೇ ವ್ಲಾಗೇ ನೋಡ್ತಾ ಇರ್ತೀರ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಬನ್ನಿ. ಇವತ್ತು ನಾನು 6 o'clock ಎದ್ದಿದ್ದೀನಿ. ಫಸ್ಟು ಬೆಳಗ್ಗೆ ನೀರು ಕುಡಿಯೋದ್ರಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ನಾನು ಯಾವಾಗಲೂ ಬೆಳಗ್ಗೆ ಹೊತ್ತು ನೀರು ಕುಡಿಬೇಕಾದ್ರೆ ಹೊರಗಡೆ ಬಂದು ಕೂತ್ಕೊಂಡೆ ನೀರು ಕುಡಿಯೋದು, ಮೆಟ್ಲು ಮೇಲೆ ಕೂತ್ಕೋತೀನಿ. ಯಾಕೆ ಅಂತಂದರೆ ತಣ್ಣಗೆ ಗಾಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಮೆಟ್ಲು ಮೇಲೆ ಕೂತ್ಕೊಂಡು ಒಂದು ಚೊಂಬು ನೀರು ಕುಡಿದ್ಬಿಟ್ಟು ಆಮೇಲೆ ಏನಿದ್ರು ಒಳಗಡೆ ಹೋಗಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಬೆಳಿಗ್ಗೆನೇ ಪಕ್ಷಿಗಳ ಸೌಂಡೆಲ್ಲ ಎಷ್ಟು ಚೆನ್ನಾಗಿತ್ತು. ಪಕ್ಷಿಗಳ ಸೌಂಡೆಲ್ಲ ಕೇಳಿಸ್ಕೊಂಡು ನೀರು ಕುಡಿದ್ಬಿಟ್ಟು ಇವಾಗ ಒಳಗಡೆ ಬಂದು ಪಾತ್ರೆ ತೊಳಿತಾ ಇದ್ದೀನಿ. ಸೊ ರಾತ್ರಿ ಊಟ ಮಾಡಿದ ಪಾತ್ರೆಗಳು ತೊಳೆದಿರಲಿಲ್ಲ, ಅದಕ್ಕೋಸ್ಕರ ಇವಾಗ ತೊಳಿತಾ ಇದ್ದೀನಿ. ಒಂದೊಂದ್ಸತಿ ಹಿಂಗಾಗುತ್ತೆ, ಒಂದೊಂದ್ಸತಿ ಬೇಗ ತೊಳೆದಿಟ್ಬಿಟ್ಟು ಮಲಗ್ತೀನಿ. ಸಿಂಕಲ್ ಪಾತ್ರೆ ಇತ್ತು ಅಂತಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅಡುಗೆ ಮನೇನ. ಆಮೇಲೆ ನನ್ನ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇಬ್ಬರು ಸ್ಕೂಲ್ಗೆ ಹೋಗೋಂಥ ಮಕ್ಕಳಿದ್ರು ಅಂತಂದರೆ ಬೆಳಗ್ಗೆ ಹೊತ್ತು ಕೆಲಸ ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಆಗಲ್ಲ, ಎಷ್ಟು ಬೇಗ ಎದ್ದರೂ ಸಾಕಾಗಲ್ಲ ಟೈಮು. ಯಾಕಂದರೆ ಅವ್ರನ್ನ ಎಬ್ಬರಿಸ್ಬೇಕು, ಅವ್ರಿಗೆ ರೆಡಿ ಮಾಡಿಸ್ಬೇಕು, ಅವ್ರಿಗೆ ತಿಂಡಿ ಕೊಡಬೇಕು, ಬಾಕ್ಸಿಗೆ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಎಷ್ಟೆಲ್ಲ ಕೆಲಸ ಇರುತ್ತೆ. ಇಷ್ಟು ಗಂಟೆ ಅಂತೂ ಹೆಂಗೋ ಸಮ್ಮರ್ ಹಾಲಿಡೇಸ್ ಇತ್ತು, ಹೆಂಗೋ ಆಯ್ತಿತ್ತು, ಲೇಟಾಗಿ ಎದ್ದರೂ ನಡೀತಿತ್ತು. ಇವಾಗ ಹಂಗಲ್ಲ, ಬೇಗ ಎದ್ದು ಕೆಲಸ ಮಾಡಲೇಬೇಕು. ಅದರಲ್ಲೂ ಬೆಳಗ್ಗೆ ಹೊತ್ತು ಮಲ್ಟಿ ಟಾಸ್ಕ್ ಥರ ಅನಿಸುತ್ತೆ. ನೋಡಿ, ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿ ಮುಗಿಸ್ಲೇಬೇಕು. ಅಂತೂ ನನ್ನ ಕಿಚನಲ್ಲಿ ಪಾತ್ರೆ ಕ್ಲೀನಿಂಗ್ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂದು ಕಡೆ ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ಸ್ನಾನಕ್ಕೆ ಮಗಳಿಗೆ ಸ್ನಾನ ಮಾಡಲಿ ಅಂತ ಅಂದ್ಬಿಟ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ತಪ್ಪಲೆ ಇದು ಈ ಥರ ಆಗಿದೆ ಅಂತ ಏನೂ ಅಂದ್ಕೋಬೇಡಿ, ಅದು ಜಾಸ್ತಿ ನೀರು ಕಾಯಿಸಿ ಆ ಥರ ಆಗಿದೆ. ಚಿನಿಮಾ ಎದಳು, ಟೈಮ್ ಆಯಿತು, ನೀರು ಕಾಯ್ದಿತ್ತು, ಎದಳಪ್ಪ. ಚಿನಿ, ಚಿಂಟು ಎದಳ್ರಿ. ನೋಡಿದ್ರಲ್ವ, ಮಕ್ಕಳಿನ್ನೂ ಮಲ್ಗೋರೆ. ಸೊ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುತ್ಕೊಂಡು ಕುಡಿ. ಫಸ್ಟ್ ಒಂದು ಟ್ರಿಪ್ಪು ನೀರು ಕಾಯ್ದಿದ್ದು ಮಗಳಿಗೆ ಸ್ನಾನಕ್ಕೆ ಕೊಟ್ಟಿದ್ದಾಯಿತು. ಈಗ ಮಗಂಗೆ ಸ್ನಾನಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಮಗನ್ನ ಎಬ್ಬರಿಸ್ಬೇಕು. ಓಯ್ ಓಯ್, ಇವತ್ತು ಸ್ಕೂಲ್ಗೆ ಹೋಗಲ್ವಾ? ಮಗನ್ನ ಎಬ್ಬರಿಸ್ಬಿಟ್ಟು ಬಂದು ಇಲ್ಲಿ ಹಾಲು ಕಾಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ನನ್ನ ಮಗಳು ಹೋಗಿ ಹಾಲು ತೊಗೊಂಡು ಬಂದಿದ್ಲು. ಸೊ ನಾನು ಬೆಳಗ್ಗೆ ಹೊತ್ತು ಮಕ್ಳಿಗೇನು ಕುಡಿಯೋದಕ್ಕೆ ಕೊಡಲ್ಲ ಹಾಲು, ಅವ್ರು ಕುಡಿಯೋದು ಇಲ್ಲ. ಸಂಜೆ ಮಾತ್ರ ಕೊಡ್ತೀನಿ ಹಾಲು ಕುಡಿಯೋದಕ್ಕೆ. ಆದರೂ ನಾನು ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಹಾಲು ಕಾಯಿಸ್ಬಿಟ್ಟು ಚೆನ್ನಾಗಿ ಕಾಯಿಸಿ ಮಕ್ಳಿಗೆ ಕೊಡ್ತೀನಿ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಹಾಲು ಕಾಯಕ್ಕೆ ಇಡೋಷ್ಟರಲ್ಲಿ ಮಗನೂ ಎದ್ದು ಬಂದ. ಸೊ ಅವನಿಗೂ ಇವಾಗ ಕುಡಿಯೋದಕ್ಕೆ ನೀರು ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ಮಕ್ಳಿಗೂ ಅಷ್ಟೇ ಬೆಳಗ್ಗೆ ಹೊತ್ತು ಎದ್ದು ನೀರು ಕುಡಿಯೋದು ಅಭ್ಯಾಸ ಮಾಡ್ತಿದ್ದೀನಿ. ಸೊ ಅದಕ್ಕೆ ಅವನಿಗೂ ನೀರು ಕೊಡ್ತಾಯಿದ್ದೀನಿ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವನು ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಯಾಕಂದರೆ ಎಣ್ಣೆ ಹಚ್ಚಿ ಆಗಲೇ 2-3 ಡೇಸ್ ಆಗಿಬಿಟ್ಟಿತ್ತು. ಸೊ ಸ್ಕೂಲಿಗೆ ಹೋಗ್ತಾವಳೆ, ಆದರೂ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ತಲೆ ಬಚ್ಚಿ ಸ್ಕೂಲಿಗೆ ಕಳಿಸೋದು, ಹಂಗೆ ಕಳಿಸಲ್ಲ. ಮಕ್ಕಳು ಚಿಕ್ಕವರಿರೋವಾಗಿಂದನೇ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಇಲ್ಲ ಅಂತಂದರೆ ದೊಡ್ಡವರಾದ್ಮೇಲೆ ಅವ್ರು ಹಚ್ಚಿಸ್ಕೊಳ್ಳಲ್ಲ, ಅವ್ರಿಗೆ ಆವಾಗ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನಮ್ಮ ಮಾತು ಕೇಳೋ ಥರ ಇರೋವಾಗಲೇ ನಾವು ಏನು ಆರೈಕೆ ಮಾಡಬೇಕೋ ಮಕ್ಕಳಿಗೆ ಅವು ಆರೈಕೆ ಮಾಡಿದ್ರೆ ಒಳ್ಳೆಯದು. ಈಗ ಇನ್ನೇನು ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ತಲೆ ಬಾಚಿದ್ದು ಕೂಡ ಆಗ್ತಾಯಿದೆ. ಒಂದು ಸೈಡು ತಲೆ ಬಾಚಿದ್ದೀನಿ, ಈಗ ಇನ್ನೊಂದು ಸೈಡ್ ತಲೆ ಬಾಚುತ್ತಾ ಇದ್ದೀನಿ. ಸೊ ಅದು ಇನ್ನೇನು ತಲೆ ಬಾಚಿದ್ದು ಮುಗಿದ್ಮೇಲೆ ತಿಂಡಿ ಹಾಕ್ಕೊಡ್ಬೇಕು. ತಿಂಡಿಗೆ ಪುಳಿಯೋಗರೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಮಾಡಿದ್ದೀನಿ. ಸೊ ಅನ್ನ ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ಮತ್ತು ಅವರಿಗೆ ತಿನ್ನೋದಕ್ಕೂ ಹಾಕ್ಕೊಡ್ಬೇಕು. ನನ್ನ ಮಗಳದ್ದು ಲಂಚ್ ಬ್ಯಾಗು ರೆಡಿ ಆಯಿತು. ನನ್ನ ಮಗನಿಗೆ ಲಂಚ್ ಬ್ಯಾಗ್ ಏನಿಲ್ಲ, ಬರೀ ಅದಕ್ಕೆ ವಾಟರ್ ಬಾಟಲ್ ಮಾತ್ರ ಕಟ್ಟಿ ಇಟ್ಟಿದ್ದೀನಿ. ಅವನಿಗೆ ಹಾಫ್ ಡೇಗೆ ಸ್ಕೂಲು ಬಿಡ್ತಾರೆ.
ಸೊ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಹಾಫ್ ಡೇ ಸ್ಕೂಲ್ ಇದೆ. ಈಗ ಅವರಿಗೆ ತಿನ್ನೋದಕ್ಕೂ ಹಾಕ್ಕೊಡ್ತಾಯಿದ್ದೀನಿ. ನನ್ನ ಮಗ ಇನ್ನೂ ರೆಡಿ ಆಗಿಲ್ಲ. ನನ್ನ ಮಗಳಿಗೆ ಮಾತ್ರ ಹಾಕ್ಕೊಟ್ಟಿದ್ದೀನಿ ತಿಂಡಿ. ಅವಳಲ್ಲಿ ಕುತ್ಕೊಂಡು ತಿಂತಾಯಿದ್ದಾಳೆ. ಲಂಚ್ ಬ್ಯಾಗು ಮತ್ತು ಬಾಟ್ಲೆಲ್ಲನೂ ನಾನು ದಿವಾನ ಮೇಲೆ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಹೋಗ್ಬೇಕಾದ್ರೆ ಮರ್ತ್ಬಿಟ್ಟು ಹೋಗ್ತಾರೆ ಅಂತಂದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟಿರ್ತೀನಿ ರೆಡಿ ಮಾಡಿಬಿಟ್ಟು. ನಾನು ಆದಷ್ಟು ಕಿಚನೆಲ್ಲ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆಂದರೆ ಮಗುನ 12:30ಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಅಷ್ಟರಲ್ಲಿ ನನ್ನ ಕೆಲಸನೂ ಎಲ್ಲ ಮುಗಿಬೇಕು. ನೋಡಿ, ಮಗ ಇನ್ನು ಇವಾಗ ತೊಗೊಂಡೋಗ್ತಾ ಇದ್ದಾನೆ ನಾಷ್ಟ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನನ್ನ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು 12:30 ಒಳಗಡೆ. ನನ್ನ ಮಕ್ಕಳು ಬಂದಮೇಲೆ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕೆ ಬಿಡೋಲ್ಲ. ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿರ್ತಾನೆ ನನ್ನ ಮಗ ಅದ್ರಲ್ಲಿ ಫಸ್ಟು. ಅದಕ್ಕೋಸ್ಕರ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ತಿಂಡಿ ಹಾಕ್ಕೊಟ್ರೆ ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾರೆ. ಈಗ ಅವರು ಬೇಗ ಬೇಗ ತಿಂದಿದ್ದಾದಮೇಲೆ ಸ್ಕೂಲ್ಗೆ ಹೊರಡೋದಷ್ಟೇ ಬಾಕಿ. ಈಗ ಎಲ್ಲ ರೆಡಿಯಾಗಿ ಸ್ಕೂಲಿಗೆ ಹೊರಡ್ತಾ ಇದ್ದಾರೆ. ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಅವ್ರನ್ನ. ಅದು ನನ್ನ ಡ್ಯೂಟಿ. ಇವಾಗ ಹೊರಡ್ತಾ ಇದ್ದಾರೆ. ನೋಡಿ, ಎಲೆ ಕಿತ್ಕೊತಾ ಇದ್ದಾಳೆ, ಅಲ್ಲೂ ಬಿಡಲ್ಲ ಅಂತಾಳೆ. ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು. ಅವರು ಕೆಳಗಡೆ ಇಳಿದು ಬಂದರು. ಹಂಗೆ ಗಾಡಿ ಹೊರ್ಗಡೆ ಹಾಕ್ಕೊಡ್ರಿ ಅಂತಂದೆ. ಅವರು ಗಾಡಿ ಹೊರಗಡೆ ತೆಕ್ಕೊಡ್ತಾ ಇದ್ದಾರೆ. ಬಾಯ್ ಪಾಪ. ಈಗ ನಾವು 3 ಜನನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಅವ್ರನ್ನ ಬಿಟ್ಬಿಟ್ಟು ವಾಪಸ್ ಬರೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಮನೆ ತವಿಂದ ಸ್ಕೂಲು ಸ್ವಲ್ಪ ದೂರ ಇದೆ, ಗಾಡೀಲೇ ಹೋಗಬೇಕು. ಅದಕ್ಕೋಸ್ಕರ ನಾನು ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಸ್ಕೂಲ್ ಹತ್ರ ಬಂದ್ವಿ. ಮಗ ಸ್ನ್ಯಾಕ್ಸಿಗೆ ಏನಾದ್ರು ಬೇಕು ಅಂತಂದರೆ ತೊಗೊಳೋದಕ್ಕೆ ಹೋಗಿದ್ದಾನೆ ಅಂಗಡಿ ಹತ್ರ. ಇಲ್ಲಿ ಸ್ಕೂಲ್ ಹತ್ರ ನೋಡಿದ್ರೆ ತುಂಬ ಜನ ಪೇರೆಂಟ್ಸ್ ಇದ್ದರು. ಸೊ ನೋಡ್ಬಿಟ್ಟು ಸಡನ್ನಾಗಿ ಶಾಕ್ ಆಯಿತು. ಆಮೇಲೆ ಬಲೂನ್ಸ್ ಎಲ್ಲ ನೋಡ್ಬಿಟ್ಟು ಏನೋ ಫಂಕ್ಷನ್ ಇರಬೇಕು ಅಂತ ಅಂದ್ಕೊಂಡೆ. ಏನು ಅಂತ ನೋಡೋಣ. ಸ್ಕೂಲಿಗೆ ಫಸ್ಟ್ ಡೇ ಮಕ್ಕಳೆಲ್ಲ ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರು ಅಳ್ತಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಗೊಂಬೆಗಳನ್ನು ಸಹ ವೇಷ ಹಾಕ್ಕೊಂಡು ನಿಂತಿದ್ದಾರೆ. ನೋಡಿ, ಮಗ ಬಾಯ್ ಮಾಡ್ತಾ ಇದ್ದಾನೆ ಅಲ್ಲಿ. ಅವನಂತೂ ನೋಡ್ಕೊಂಡು ನಿಂತೇ ಬಿಟ್ಟಿದ್ದಾನೆ, ಒಳಗಡೆ ಹೋಗ್ತಾನೂ ಇಲ್ಲ ಏನಿಲ್ಲ. ಆಮೇಲೆ ಆಂಟಿ ಬಂದು ಕಳಿಸಿದ್ರು ನನ್ನ ಮಗನ್ನ. ನೋಡಿ ಯಾವ ಥರ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ, ಅದು ಗೊಂಬೆ ಹಾಕ್ಕೊಂಡು. ಇಲ್ಲಿ ವೆಲ್ಕಮ್ ಬೋರ್ಡ್ ಎಲ್ಲ ಇಟ್ಟಿದ್ರು. ಈಗ ತಾನೇ ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಮನೆಗೆ. ಇನ್ಮೇಲೆ ನನ್ನ ಕೆಲಸ ಸ್ಟಾರ್ಟು. ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ನನ್ನ ಮಗಂದು ಬುಕ್ಸು ಬೈಂಡ್ ಹಾಕಬೇಕು. ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಇದು ಹಾಕಬೇಕು. ಕಸ ಗುಡಿಸ್ಬೇಕು. ಕೆಲಸ ಅಂತೂ ಬೇಜಾನಿದೆ, ಎಲ್ಲ ಮಾಡಬೇಕು. 12:30 ಅಷ್ಟೊತ್ತು ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಮಗನ ಕರ್ಕೊಬರಕ್ಕೆ ಹೋಗಬೇಕು. 12:30ಗೆ ಬಿಡ್ತಾರಂತೆ ಇವತ್ತು. ಸೊ ಇಷ್ಟೆಲ್ಲ ಕೆಲಸ ಐತೆ. ನೋಡೋಣ ಎಷ್ಟೊತ್ತಿಗೆ ಮಾಡ್ತೀನಿ ಏನು ಅಂತಂದ್ಬಿಟ್ಟು. ಫಸ್ಟಿಗೆ ಹೋಗಿ ಪಟ ಅಂತ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಯಾಕಂದರೆ ಬಿಸಿಲು ಬರ್ತಾ ಇದೆ. ಸ್ವಲ್ಪ ಬೇಗ ಬಟ್ಟೆ ಒಣಗಿಕೊಳ್ಳಿ, ಅದಕ್ಕೆ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಈಗ ನನ್ನ ಮಗನದು ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕ್ತಾಯಿದ್ದೀನಿ. ನನ್ನ ಮಗಳದು ನಮ್ಮ ಅಕ್ಕವ್ರು ಬಂದಿದ್ರಲ್ಲ, ಆವಾಗಲೇ ಬುಕ್ಸಿಗೆ ಬೈಂಡ್ ಹಾಕಿದ್ದೆ. ನನ್ನ ಮಗನ ಪೆಂಡಿಂಗ್ ಇತ್ತು, ನೈಟು ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು 10 ಬುಕ್ಸ್ ಅಷ್ಟು ಮಾತ್ರ ಇತ್ತು. ಸೊ ಅದಕ್ಕೆ ಇವಾಗ ಬೈಂಡ್ ಹಾಕ್ತಾಯಿದ್ದೀನಿ. ಒಂದು ಕೆಲಸಕ್ಕೆ ಕೈ ಹಾಕಿದ್ಮೇಲೆ ಆ ಕೆಲಸ ಫುಲ್ ಫಿನಿಷ್ ಆಗೋ ತನಕ ಅದನ್ನು ಮಾಡಿದ್ರೆ ಸರಿ. ಆಮೇಲೆ ಅಂತ ಏನಾದ್ರು ಪೆಂಡಿಂಗ್ ಇಟ್ಟರೆ ಅದು ಪೆಂಡಿಂಗಲ್ಲೇ ನಿಂತೋಗ್ಬಿಡುತ್ತೆ. ಅದಕ್ಕೆ ಯಾವ ಕೆಲಸ ಹೆಂಗನೇ ಇರಲಿ ಅಂತ ಫಸ್ಟ್ ಬುಕ್ಸಿಗೆ ಬೈಂಡ್ ಹಾಕ್ತಾಯಿದ್ದೀನಿ. ಈಗ ನನ್ನ ಮಗನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಸೊ ನಂದು ಎಲ್ಲ ಕೆಲಸ ಎಲ್ಲ ಆಗಿದೆ, ಟೈಮು ಆಗಿದೆ 12:30. ಈಗ ಹೋಗಿ ನನ್ನ ಮಗನ ಕರ್ಕೊಬರ್ಬೇಕು. ಮತ್ತು 3:30ಗೆ ನನ್ನ ಮಗಳನ್ನು ಸಹ ಹೋಗಿ ಕರ್ಕೊಂಡು ಬರಬೇಕು. 2 ಸತಿ ಓಡಾಡಬೇಕು. ಈಗ ಹೋಗಿ ಫಸ್ಟು ಮಗನ ಕರ್ಕೊಂಬರ್ತೀನಿ. ನಾನು ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಾಗಲೇ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಬಿಟ್ಟಿದ್ದರು. ಹಾಗೆ ಇಲ್ಲಿ ದೊಡ್ಡ ಮಕ್ಕಳೆಲ್ಲ ಗ್ರೌಂಡಲ್ಲಿ ಆಟ ಆಡ್ತಾಯಿದ್ರು. ನನ್ನ ಮಗ ಬಂದಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಅಲ್ಲೇ ಕುತ್ಕೊಂಡು. ಇನ್ನೇನು ಬರ್ತಾನೆ ಅವನು. ಈಗ ನನ್ನ ಮಗನೂ ಬಂದ, ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಎಲ್ಲರೂ ಬಂದರು. ಸೊ ಇವಾಗ ಅವನನ್ನು ಕರ್ಕೊಂಡು ಮನೆಗೆ ಹೋಗಬೇಕು. ಯಾಕೆ ನಿನ್ನ ಕೈಲಾಗಲಿಲ್ವಾ? ಒಂದು ಟ್ರಿಪ್ ಡ್ಯೂಟಿ ಮುಗೀತು ನಂದು. ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಡ್ಯೂಟಿ ಐತೆ, ಅದನ್ನು ಮುಗಿಸ್ಬೇಕು. ಈಗ ನಾನು ನನ್ನ ಮಗ ಇಬ್ಬರು ಅಮ್ಮ ಮನೆ ಹತ್ರ ಹೋಗ್ತಾಯಿದ್ವಿ. ಅಮ್ಮ ಫೋನ್ ಸರಿಗಿಲ್ಲ, ಅದಕ್ಕೆ ಏನು ಮಾಡ್ತಾವ್ರು ಏನೋ ಅಂತ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ. ಹಂಗೆ ಬರ್ಬೇಕಾದ್ರೆ ನನ್ನ ಮಗಳನ್ನು ಕರ್ಕೊಂಡು ಬರ್ತೀವಿ.
ಟೈಮ್ ಆಲ್ರೆಡಿ 2:50 ಆಗಿದೆ ಟೈಮು. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. ನಾವು ಹೋಗಿ ಅಮ್ಮನ ಮಾತಾಡ್ಸ್ಕೊಳ್ಳೋದ್ರಲ್ಲಿ ಟೈಮ್ ಆಗುತ್ತೆ. ಮಾತಾಡ್ಸ್ಕೊಂಡು ಹಂಗೆ ಬಂದ್ಬಿಡ್ತೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನು ಚಿಂಟು ಇಬ್ಬರು ಅಮ್ಮ ಮನೆಗೆ ಹೋದ್ವಿ. ಸೊ ಅಮ್ಮ ಮಲಗಿದ್ರು. ಅಮ್ಮನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಮಗಳನ್ನ ಕರ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ನೋಡಿ ನನ್ನ ಮಗ ಫಸ್ಟು ಡೇ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಾಗಲೇ ಹೋಮ್ವರ್ಕ್ ಬರೀತಾ ಕೂತವನೆ. ಇವತ್ತು 3ನೇ ಸತಿ ಗಾಡಿ ತೆಗಿತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕರ್ಕೊಬರೋಕ್ಕೆ. ನೋಡಿ ಇದೇ ಆಗೋಗುತ್ತೆ ದಿನ ಪೂರ್ತಿ ನಂದು. ನಾನೇ ಮನೆಯೊಳಗೆ ಬಿಡ್ತಾ ಇಲ್ಲ, 3 ಜನನೂ ಸೇರ್ಕೊಂಡು. ಬೆಳಗ್ಗಿಂದ ಸಾಯಂಕಾಲ ಗಂಟೆ ಇರೋಳು ನಾನು. ಬಾಗಿಲಿಂದ ಒಳಗೆ ಹೋಗ್ಬಿಡ್ತಾ ಇಲ್ಲ. ಮತ್ತು ಸಂಜೆಯಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ನನ್ನ ಮಗಳು ಇಲ್ಲಿ ಕ್ಲಾಸ್ ವರ್ಕು ಹೋಮ್ವರ್ಕು ಎಲ್ಲ ಬರ್ಕೊಳ್ತಾ ಇದ್ದಾಳೆ. ನೋಡಿ ನಮ್ಮನೆ ಹೆಣ್ಮಗು ತರಕಾರಿ ಕುಯ್ತೈತೆ. ಇಲ್ಲ ನನ್ನ ಹೆಣ್ಮಗು ಅಲ್ಲ ಗಂಡು ಮಗು. ಬಾಯ್ಸು ತರಕಾರಿ ಕುಯ್ತಿರ್ತಾನೆ. ಇದು ಭಟ್ರು. ಇದು ನಮ್ಮನೆ ಗಂಡು ಮಗು, ಅದಕ್ಕೆ ಹೋಮ್ವರ್ಕ್ ಇಟ್ಕೊಂಡು ಕೂತದೆ. ಏನು ಮಾಡೋಕ್ಕಾಗಲ್ಲ, 6th ಅಲ್ವಾ. ಬೆಂಡೆಕಾಯಿ ಐತೆ ಅಂತ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಇವಾಗ ಚಪಾತಿ ಮಾಡೋದು ರೊಟ್ಟಿ ಮಾಡೋದು ಗೊತ್ತಿಲ್ಲ. ಮಗಳಿಗೆ ಚಪಾತಿ ಬೇಕು, ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕು. ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು. ನಿಂಗೇನು ಬೇಕಪ್ಪಿಯ? ನನಗೆ ಏನು ಮಾಡ್ತಿರೋ ಅದು ತಿನ್ನೋದಷ್ಟೇ. ಒಬ್ಬ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ತಮ್ಮಂಗೆ. ಆಯ್ತು ನಾವು ಬಿಡಿಸಿದ್ದು ಹೋಗಿ ಚುಚ್ಕೊಬ್ರು. ಮತ್ತೆ ಫೈನಲ್ ಅಂತೂ ಬಂದಿದೆ. ಇವಾಗ ಏನಿದ್ರು ಒಲೆ ಮೇಲೆ ಬೇಯಿಸೋದು, ಚಟಪಟ ಅಂದರೆ ತಿನ್ನೋದು. ನೋಡಿ ನನ್ನ ಮಗ 2 ಕಾಯಿ ಹೊಡೆದವನೆ. 2 ಕಾಯಿ ಕೆಟ್ಟೋಗೈತೆ. ಏನೋ ಇವ್ನ ಗುಣನೇ ಚೆನ್ನಾಗಿಲ್ಲ ಕಾಯಿ ಹೊಡಿಯೋದ್ರಲ್ಲಿ. ಚೇ ಊರಿಗೆ ಹೋಗೋಕ್ಕಿಂತ ಮುಂಚೆ ತಂದಿದ್ದ ಕಾಯಿ, ಅದಕ್ಕೇನೆ ನೆಕ್ಸ್ಟ್ ಕಾಯಿ ಹೊಡಿತೀನಿ ಅಂತ ಬಿಟ್ಟು ಬಂದೋನೆ. ಇದು ಯಾಗತ್ತೀನೋ ಬೇಡ್ಕೊಳ್ಳೋ ಮೊದಲು ಚಚ್ಚಕ್ಕೂ ಮುಂಚೆ ಹೆಂಗಿರ್ತೈತೆ ಅಂತ. ಎರಡು ಸೀಳ್ ಬಿಟ್ಕೊಂಡಿದ್ವು, ಇದು ಸೀಳ್ ಬಿಟ್ಕೊಂಡಿಲ್ಲ. ಆಮೇಲೆ ಚಪಾತಿ ಫುಲ್ಫಿಲ್ ಆಗಿದೆ. ಇದನ್ನು ಫುಲ್ಫಿಲ್ ಮಾಡ್ತಿರೋರು ಇವರು. ಸೆಕೆ ನೀರು ಸುರಿಸ್ಕೊಂಡು ಫುಲ್ಫಿಲ್ ಮಾಡ್ತಿದ್ದೆ. ಇವತ್ತು ಊಟ ಚಪಾತಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ಎಗ್ ರೈಸ್. ನನ್ನ ಡೈಲಿ ರೊಟೀನ್ ವ್ಲಾಗು ಯಾವ ಥರ ಇರುತ್ತೆ ಅಂತ ನೋಡಿದ್ರಲ್ಲ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.